ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ಫೇಶಿಯಲ್ ಮಾಡಿಸ್ಬೇಕಾಗಿತ್ತು. ಸೊ ಹಾಗಾಗಿ ಮಗ್ಗಿಗೆ ನಮ್ಮ ನಳಿನಿ ಆಂಟಿ ಶಾಪ್ಗೆ ಹೋಗ್ಬೇಕಾಗಿತ್ತು. ನನ್ನ ಹೆಂಡ್ರು ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಸೀರೆದನ್ನೇ ವಿಡಿಯೋ ಹಾಕ್ಬಿಟ್ಟಿದ್ಲು. ನಾನು ಈ ಸೀರೆನೆಲ್ಲ ಎತ್ತಿಬಿಟ್ಟು ಹಿಂದಕ್ಕೆ ಎಸ್ತಿದ್ದೀನಿ. ಯಾರಾದರೂ ಸೀರೆ ಇವಳು ಕಲೆಕ್ಷನ್ಸು ಏನೇನೋ ತೋರಿಸ್ತಾಳೆ ಎಲ್ಲ ಎಪಿಸೋಡ್ ಕೊನೆಯಲ್ಲಿರುತ್ತೆ, ಅಲ್ಲಿ ನೋಡ್ಕೊಳ್ಳಿ. ನನ್ನ ಮಗ ನೋಡಿ ನನ್ನ ಹಿಡೀರಿ ಅಂತ. ನನ್ನ ಮಗ ಅಂತೂ ಇವಳ ಜೊತೆನೇ ಇರೋದ್ರಿಂದ ಅವಳು ಏನು ಮಾಡ್ತಾಳೆ ಪ್ರತಿಯೊಂದೂ ಫಾಲೋ ಮಾಡ್ತಾರೆ. ನೋಡಿ ದಿನ ಸೀರೆ ಇಟ್ಕೊಂಡು ಕೂತಿರ್ತಾಳ. ನನ್ನ ಮಗನೂ ಅಷ್ಟೇ ಸೀರೆ ಇಟ್ಕೊಂಡು ಹೆಂಗೆ ಆಡ್ತಾವ್ ನೋಡಿ. ಅವನು ಇನ್ನೇನು ಸ್ವಲ್ಪ ದಿನ ಮಾತಾಡೋಂಗೆ ಆಯಿತು ಅಂದರೆ ಇವಳು ಲಾಗಲೆಲ್ಲ ಅವನೇ ಸೀರೆ ಮಾರಂಗೆ ಕಾಣ್ತಾವನೆ. ಈಗ ಹೆಂಡತಿ ಹೊರಗಡೆ ಹೊಟ್ಲು ಅಂತ ಅಂದರೆ ಜೋಬಿಗೆ ಕತ್ರಿ ಅಂತಾನೆ, ಅದೇನೋ ನೇಲ್ ಆರ್ಟ್ ಅಂತೆ. ಅಂದರೆ ಕೆರ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಅವಳಿಗೆ ಉಗುರುಗಳು ಬೇಕಾಗಿತ್ತು. ಆ ಉಗುರಿಗೆ ಚಿತ್ರಕಲೆ ಬೇಕಂತೆ, ಅದನ್ನು ಬಿಡಿಸ್ಕೊಬರೋಕ್ಕೆ ಮಗ್ಗೆಗೆ ಹೋಯ್ತಾವಳೆ. ಇನ್ನು ನೀವು ಉಂಟು ಅವಳು ಉಂಟು, ಈ ಎಪಿಸೋಡ್ನ ಅವಳೇ ಮುಂದುವರಿಸ್ತಾಳೆ ನೋಡಿ. ಹಾಗೆ ಇನ್ನು ನೈಲ್ಸ್ ಎಕ್ಸ್ಟೆಂಡ್ ಮಾಡಿಸ್ಬೇಕಾಗಿತ್ತು. ತುಂಬ ದಿನ ಆಗಿತ್ತು, 1 ವರ್ಷದ ಮೇಲಾಗಿತ್ತು. ನನ್ನ ಮಗನ ಬರ್ತ್ಡೇ ಮಾಡಿಸಿದ್ದೆ. ಇವರು ರಮ್ಯಾ ಅವರು ಅಂತ ಹೇಳ್ಬಿಟ್ಟು ನೈಲ್ ಎಕ್ಸ್ಟೆಂಡ್ ಮಾಡೋಕ್ಕೆ ಅಂತ ಹೇಳಿ ಇಲ್ಲಿ ಕರೆಸ್ಕೊಂಡಿದ್ದಾರೆ. ನಮ್ಮ ನಳಿನಿ ಆಂಟಿ ಫ್ರೆಂಡೇ ಇವರು. ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡ್ಕೊಂತ ಹೇಳಿ ಎಲ್ಲ ಕಲರ್ಗೂ ಒಂದೊಂದು ಹಾಕಿದ್ದಾರೆ. ನಾನು ಲಾಸ್ಟ್ ಟೈಮು ಗೋಲ್ಡ್ ಮತ್ತು ರೆಡ್ಡಲ್ಲಿ ಮಾಡಿಸ್ಕೊಂಡಿದ್ದೆ. ಈ ಸರಿ ಬೇರೆ ಕಲರ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಫಂಕ್ಷನ್ಸಿಗೆ ರೆಡ್ ಕಲರ್ ಗೋಲ್ಡ್ ಕಲರ್ ಚೆಂದ ಗ್ರ್ಯಾಂಡಾಗಿ. ಬಟ್ ನಾವು ಫಂಕ್ಷನ್ಸಿಗೆ ಯಾವುದೂ ಇಲ್ಲ ಅಲ್ವಾ, ನಾರ್ಮಲಾಗಿ ಮನೆ ಹತ್ರ ಇರಲಿಕ್ಕೆ ಅಥವಾ ಸ್ಯಾರೀಸ್ ಎಲ್ಲ ವೀಡಿಯೋಸ್ ಮಾಡುವಾಗ ಸಾಕು ಅಂತ ಹೇಳ್ಬಿಟ್ಟು ನಾರ್ಮಲ್ ಕಲರ್ ಬ್ಲೂ ಕಲರ್ ಸೆಲೆಕ್ಟ್ ಮಾಡಿಕೊಂಡೆ ನಾನು. ನಂಗೆ ಆ್ಯಕ್ಚುಲಿ ಆ ಕಲರ್ ತುಂಬಾ ಇಷ್ಟ ಯಾವಾಗ್ಲೂ. ಬಟ್ ಇವತ್ತು ಗ್ರೀನ್ ಇಷ್ಟ ಆಗ್ತಿತ್ತು, ಬಟ್ ಎರಡೆರಡು ಮನಸ್ಸಿತ್ತು ಬೇಡ ಅಂತ ಹೇಳಿ ಅದು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಗ್ರೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ನೈಲ್ಸ್ ಇರಲಿಲ್ಲ. ನೈಲ್ಸ್ ಇದ್ದರೂ ಕೂಡ ಅವ್ರು ಕಟ್ ಮಾಡಿಬಿಟ್ಟು ಅವ್ರ ನೈಲ್ಸ್ನ ಹಾಕ್ತಾರೆ. ಕೆಲವ್ರದ್ದು ಅವ್ರದ್ದೇ ನೈಲ್ಸು ಸ್ವಲ್ಪ ಉದ್ದ ಇದ್ದರೆ ಅದಕ್ಕೆ ಡಿಸೈನ್ ಮಾಡಿಕೊಡ್ತಾರೆ. ಬಟ್ ಇಲ್ಲಿ ನನಗೆ ಯಾವ ಸೈಜ್ ಬೇಕು ಅಂತ ಹೇಳಿ ತೊಗೊಂಡು ನೋಡ್ತಾ ಇದ್ದಾರೆ. ಇದು ತುಂಬ ಉದ್ದ ಆಯಿತು ನನಗೆ ಅಂತ ಹೇಳಿಬಿಟ್ಟು ನನಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ ಮಾಡಿಸ್ಕೊತಾ ಇದ್ದೀನಿ. ನಿಮಗೂ ಏನಾದರೂ ನೈಲ್ ಆರ್ಟ್ ಮಾಡಿಸ್ಕೊಬೇಕು, ಎಕ್ಸ್ಟೆಂಡ್ ಮಾಡಿಸ್ಕೊಬೇಕು ಫಂಕ್ಷನ್ಸ್ಗಳಿಗೆ ಅಂತ ಹೇಳಿದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ರಮ್ಯಾ ಅಂತ ಹೇಳಿಬಿಟ್ಟು ಇವ್ರದ್ದು ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಹೋಮ್ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಅಂದರೆ ನೀವು ಮನೆಗೆ ಈಗ ಬರಲಿಕ್ಕಾಗಲ್ಲ, ಈಗ ಮಕ್ಕಳಿದ್ದವರು ಅಥವಾ ಬೇರೆ ಕೆಲಸ ಏನಾದರೂ ಇದ್ದರೆ ಪಾರ್ಲರಿಗೆ ಬರೋಕ್ಕಾಗಲ್ಲ, ಟೈಮ್ ಆಗುತ್ತೆ ಅಂದರೆ ನೀವು ಫ್ರೀ ಆಗಿದ್ದಾಗ ಮನೆಗೆ ಕೂಡ ಕರೆಸ್ಕೊಬೋದು. ಮನೆಗೂ ಕೂಡ ಬಂದು ಫೇಶಿಯಲ್ ಆಗಿರ್ಬೋದು, ಪೆಡಿಕ್ಯೂರ್, ಮೆನಿಕ್ಯೂರ್ ಅಥವಾ ಈ ಥರ ಎಲ್ಲ ಏನೇ ಕೆಲಸ ಇದ್ರು ಕೂಡ ಮನೆಗೆ ಬಂದು ಮಾಡ್ಕೊಡ್ತಾರೆ. ಇದು ನೈಲ್ಸ್ ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಲಿಕ್ವಿಡ್ ಹಾಕ್ತಿದ್ದಾರೆ ನೋಡಿ. ಫೈನಲಿ ನನ್ನ ನೈಲ್ಸ್ ಈ ತರ ರೆಡಿ ಆಯ್ತು. ಹೇಗಾಯ್ತು ನಂಗಂತೂ ತುಂಬಾನೇ ಖುಷಿ ಆಯ್ತು, ತುಂಬಾನೇ ಚೆನ್ನಾಗಿದೆ. ನೈಲ್ಸ್ ಇದ್ರೆ ಅದ್ರ ಕಳೆನೇ ಬೇರೆ ಇರುತ್ತೆ, ಲಕ್ಷಣನೇ ಬೇರೆ ಕೈ ಕಾಲದ್ದು. ಹಾಗೆ ಕಾಲಿಗೂ ಕೂಡ ರೆಡಿ ಆಯ್ತು. ಇದೆಲ್ಲ ಕೆಲಸ ಮುಗಿಯೋದು 1.5 ಗಂಟೆ 2 ಗಂಟೆ ಟೈಮ್ ಹಿಡಿಯುತ್ತೆ. ನಿಮ್ಮನೆ ಫಂಕ್ಷನ್ಸ್ಗೆ ಏನಾದ್ರು ಮೇಕಪ್ ಮಾಡಿಸ್ಕೊಬೇಕು ಅಂತ ಇದ್ರೆ ನಮ್ಮ ನಳಿನಿ ಆಂಟಿದು ಮತ್ತು ರಮ್ಯಾ ಅವ್ರದ್ದು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇನ್ನು ನೈಲ್ಸಿನ ಕೆಲಸ ಎಲ್ಲ ಮುಗಿತು. ನಮ್ಮ ನಳಿನಿ ಆಂಟಿದು ಫೇಶಿಯಲ್ ಕೆಲಸ ಇದೆ. ಫೇಶಿಯಲ್ ಈ ಸರಿ ನಿಮಗೆ ಗ್ಲೋ ಬರೋ ಅಂಥದ್ದು ಚೆಂದ ಮಾಡ್ಕೊಡ್ತೀನಿ ನೋಡು. ಅದು ಬರಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾಕಂದರೆ ನಂಗೆ ಯಾವಾಗಲೂ ಫೇಶಿಯಲ್ ಮಾಡಿಸಿದ್ರೂ ಗ್ಲೋ ಬರೋದೇ ಇಲ್ಲ. ಫೇಶಿಯಲ್ ಮಾಡಿಸೋದು ತೀರಾ ಕಡಿಮೆ ನಾನು. ಸೊ ಬೇಡ ಅಂತಿದ್ದೆ, ಒಂದ್ಸರಿ ಟ್ರೈ ಮಾಡು ಅಂದರು. ಯಾವುದೋ ಬೇರೆದು ಮಾಡ್ಕೊಡ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಟ್ರೈ ಮಾಡಿದ್ದೀನಿ, ಹೇಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಈಗ ರಿಸಲ್ಟ್ ಗೊತ್ತಾಗಲ್ಲ, ಒಂದು 4 ದಿನ ಕಳೆದ್ಮೇಲೆ ಸೊ ಅವಾಗ ಹೇಗಿತ್ತು ಅಂತ ಹೇಳಿ ತಿಳಿಸ್ತೀನಿ. ಹಾಗೆ ಅದೆಲ್ಲ ಮುಗಿಸ್ಕೊಂಡು ನಮ್ಮ ಮಗ್ಗಿಲಿ ಬನಶಂಕರಿ ಅಮ್ಮ ದೇವಸ್ಥಾನ ಇದೆ, ಅದ್ರದ್ದು ರಥ ಮಹೋತ್ಸವ ಎಲ್ಲ ನೆನ್ನೆ ನಡೆದೋಯ್ತು. ಮೊನ್ನೆ ಹೋದ ವಾರ ತುಂಬ ಗ್ರ್ಯಾಂಡಾಗಿ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಕೂಡ ನೋಡಿಕೊಂಡು ನೆಕ್ಸ್ಟ್ ನಾವು ಯಾವಾಗಲೂ ರೆಗ್ಯುಲರಾಗಿ ಇಲ್ಲೇ ಬಜ್ಜಿ ಬೋಂಡ ವಡೆ ತೊಗೊಳ್ಳೋದು. ಇಲ್ಲಿ ಬಂದಿದ್ದೀನಿ, ಇದು ತಗೊಂಡು ಈಗ ಮನೆಗೆ ಹೋಗಬೇಕು. ಮಕ್ಳು ಏನು ಮಾಡ್ತಿದ್ದಾರೆ ಅಂತ ನೋಡಬೇಕು. ನೋಡಿ ನಮ್ಮ ಬ್ಲ್ಯಾಕ್ ಕಲರ್ ಕಾರ್ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾವು ಕಾರ್ ತಗೊಳ್ಳುವಾಗ ನನಗೆ ಬ್ಲ್ಯಾಕ್ ಇಷ್ಟನೇ ಇರಲಿಲ್ಲ, ತಗೊಂಡ್ಮೇಲೆ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ನಾವು ಕಾರ್ ಚೇಂಜ್ ಮಾಡಿದ್ರು ಬ್ಲ್ಯಾಕ್ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ಯಾರಾದರೂ ಕಾರ್ ತಗೊಳ್ಳೋ ಅಂಥವ್ರು ಇದ್ದರೆ, ಬ್ಲ್ಯಾಕ್ ಇಷ್ಟನೇ ಇಲ್ಲ ಅಂತ ಅನ್ನೋರು ನನ್ನಂಥವ್ರು ಒಂದ್ಸರಿ ತಗೊಂಡು ನೋಡಿ, ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತೇನು ಇದರಲ್ಲಿ ಪ್ರಾಬ್ಲಮ್ ಅಂದರೆ ಕತ್ಲೆ ಟೈಮಲ್ಲಿ ಕಾಣಿಸೋದೇ ಇಲ್ಲ, ಅದು ಬೇಜಾರು ಏನಾದರೂ ಪಾರ್ಕಿಂಗ್ ಮಾಡಿದಾಗ. ಹಾಗೆ ಬಂದಿದ ತಕ್ಷಣ ನನ್ನ ಮಗಳು ನೈಲ್ಸ್ ನೋಡಿ ಸಕ್ಕತ್ತಾಗಿದೆ ಅಮ್ಮ, ನನಗೂ ಮಾಡಿಸ್ಕೊಡಮ್ಮ ಅಂತ ಹೇಳ್ತಾ ಇದೆ. ಈ ಥರ ಶಾರ್ಪ್ ಮಾಡಿಸ್ಕೋಬೇಕಾಗಿತ್ತು ನೀವು. ನೋಡು, ಉದ್ದ ಇದ್ದಷ್ಟು ಶೇಪ್ ಎಷ್ಟು ಚೆನ್ನಾಗಿ ಬರುತ್ತೆ, ಚಿಕ್ಕ ಆದಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ನಮಗೆ ಇಷ್ಟ ಬಂದಂಗೆ ಮಾಡಿಸ್ಕೋಬೋದು ಕಲರ್. ಹೌದಾ? ಇಷ್ಟ ಬಂದ ಕಲರು, ಇಷ್ಟ ಬಂದಿದ್ದ ಡಿಸೈನು. ನನಗೆ ಆ್ಯಕ್ಚುಲಿ ನನ್ನ ಕಲರ್ ಇದು ನನಗೆ ತುಂಬಾ ಇಷ್ಟ. ಇಲ್ಲ, ನಮ್ಮ ಅಮ್ಮನ ಬಟ್ಟೆ ಸ್ಟೈಲಿಗೆ ಇದು. ಇಲ್ಲ ಬಟ್ಟೆಗೆ ಅಂತಲ್ಲ, ನಾನು ಜಾಸ್ತಿ ಇದೇ ಕಲರ್ ನೈಲ್ ಪಾಲಿಶ್ ನಾನು ಲಾಸ್ಟ್ ಇಯರ್ ಎಲ್ಲ ನೋಡಿರ್ಬೋದು. ನನ್ನ ಹತ್ರ ನೈಲ್ ಪಾಲಿಶ್ ಇದೇ ಥರ ಜಾಸ್ತಿ. ಆದರೆ ಎಲ್ಲ ಕಲರ್ ಇಟ್ಕೊಂಡಿರ್ತೀನಿ ಬಟ್ಟೆ ಮ್ಯಾಚಿಂಗ್ ಹಾಕೊಳ್ಳೋಣ ಅಂತ. ಬಟ್ ಮದುವೆ ಮಕ್ಕಳು ಅಂತ ಆದಮೇಲೆ ಯಾವ ಮ್ಯಾಚಿಂಗ್ ಇಲ್ಲ, ನೈಲ್ ಪಾಲಿಶೇ ಆಗ್ತಾ ಇಲ್ಲ. ರಾತ್ರಿ ಬರೋದ್ರೊಳಗೆ ಇಷ್ಟೊತ್ತಾಯಿತು. ಎಷ್ಟು ಹಾವು ಬಂದಿತ್ತು. ಹೌದು, ಎಲ್ಲಿ ಮಗಳು? ಸುಮ್ಮನೆ ಅಂದೆ. ನಾನು ಅಂತ ಇಷ್ಟ ಅನಿಸುತ್ತೆ. ಅದಕ್ಕೆ ಇಷ್ಟ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ನೋಡಿ ಇಷ್ಟ ಆಗಿದ್ದೆ ಅದಕ್ಕೆ.
ಓಕೆ, ನಮ್ಮ ಮಗ್ಗೆ ಹಾಸುಪಾಸಿಗೆ ಅವರೊಬ್ಬರೇ ಅನಿಸುತ್ತೆ ನೈಲ್ ಆರ್ಟ್ ಮಾಡೋರು. ನಮಗೆ ತಕ್ಕನಾಗಿ ಚೆನ್ನಾಗಿ ಮಾಡ್ಕೊಡ್ತಾರೆ. ನಮ್ಗೆ ಇಷ್ಟ ಬಂದಿದ್ದ ಕಲರು, ಡಿಸೈನು ಅಥವಾ ನೈಲ್ಸ್ ಇನ್ನೂ ಉದ್ದ ಬೇಕು ಅಂದರೂ ಅಷ್ಟೇ. ಕಾಲಿಗೆ ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನನಗೆ ಕಾಲ್ದು ಬಟ್ ನನ್ನ ಫೋನಲ್ಲಿ ಹೆಂಗೆ ಗೊತ್ತಾ, ರಿಯಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋಕ್ಕಿಂತ, ಗೊತ್ತಾ? ಅದೇ ವಿಡಿಯೋದಲ್ಲೇ ಎಷ್ಟು ಚೆನ್ನಾಗಿಲ್ಲ. ನಮ್ಮ ಡ್ಯಾಡಿ ದಿನ ಕೆಲಸ ಮುಗ್ದಿಲ್ಲ, ಈಗ ರಾತ್ರಿ 7 ಗಂಟೆ ಕರೆಕ್ಟಾಗಿ ಕೇಳ್ತೀನಿ. ನನ್ನ ಮಗಳಿಗೆ ನಾಳೆ ಟೂರ್ನಮೆಂಟ್ ಇದೆ. ನಾಳೆನಾ ನಾಡಿದ್ದ? ನಾಳೆ ನಾಡಿದ್ದು ಹೇಳಿ. ಅಯ್ಯೋ ನನ್ನ ದೇವ್ರು ಏನು ಮಾಡ್ತೈತಿ, ಮಲಗಿಸೋಗಿದ್ದೆ. ಅದು ಅಕ್ಕಂಗೆ ಕಣಪ್ಪ ಮಗ್ರೇನಿಟ್ ಮಗನೆ. ನೀನು ತಿಂದಿದ್ದಲ್ಲ ಮಧ್ಯಾಹ್ನ ಬಗ್ಗರೆ ಅಷ್ಟೇ ನಿಂಗೆ. ನೋಡಿ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಿಡಿ. ನೋಡಿ ನಾವು ಸೀರೆನ ನೋಡಿ, ಇಲ್ಲೆಲ್ಲ ಸೀರೆ ಬಾರ್ಡ್ರ್ ಹಿಂಗೆ ಬರುತ್ತೆ, ಹಂಗೆ ಬರುತ್ತೆ ಅಂತ ತೋರಿಸ್ತೀವಲ್ಲ. ಇವತ್ತು ಒಂದಿನ ಎಲ್ಲ ಬರೀ ಇದೇ ಆಗುತ್ತೆ. ಓ ಇಲ್ವಾ ಮೊಟ್ಟೆ, ಮಟನ್ನ ಏನು ಕಳೋದು ಬೇಡ, ಇದು ಖಾರ ಇದು ತಿನ್ಬೇಡ ನೀನು. ಈ ಸ್ಯಾರಿನೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದು ನಮ್ಮ ಅಮ್ಮಂಗೆ ಅಂತ ಹೇಳ್ಬಿಟ್ಟು ತೆಗೆದಿಟ್ಕೊಂಡಿದ್ದೆ. ಇದರಲ್ಲಿ ಗ್ರೀನ್ ಇತ್ತು, ಮತ್ತೆ ಸ್ಕಿನ್ ಕಲರ್ ಇತ್ತು, ಮತ್ತೆ ಆರೆಂಜ್ ಕಲರ್ ಇತ್ತು. ತುಂಬಾನೇ ಚೆನ್ನಾಗಿದೆ, ತುಂಬಾ ಸಾಫ್ಟ್ ಇದೆ ಇದು. ಸೊ ಇದು ಇಷ್ಟ ಆಗಿ ಅಮ್ಮಂಗೆ ಜಾತ್ರೆಗೆ ಯಾವಾಗ್ಲಾದ್ರೂ ಕೊಡ್ಸೋಣ, ಅಮ್ಮನ ಹತ್ರ ಈ ಕಲರೇ ಇಲ್ಲ, ಹಂಗಾಗಿ ಇದೊಂದು ಎತ್ತಿಟ್ಕೊಂಡಿದ್ದೆ. ಇವಾಗ ಸ್ಟಿಚಿಗೆ ತಗೊಂಡು ಹೋಗ್ತಿದ್ನಲ್ಲ, ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಬಾರ್ಡರ್ ಇಲ್ಲ ಇದಕ್ಕೆ, ವಿತೌಟ್ ಬಾರ್ಡ್ರು. ಮತ್ತೆ ಅಲ್ಲಲ್ಲೇ ಗೋಲ್ಡ್ ಕಲರಲ್ಲಿ ಸ್ವಲ್ಪ ಏನೋ ಡಿಸೈನ್ ಇದೆ, ಪಿಕಾಕ್ ಡಿಸೈನ್ ತರ, ಪಿಕಾಕ್ ಡಿಸೈನ್ ಇದೆ ಅಷ್ಟೇ. ಬಟ್ ತುಂಬಾನೇ ಚೆನ್ನಾಗಿದೆ. ಕಲರ್ ತಗೊಬಂದಿದ್ದು 4 ಕಲರ್ ಅಷ್ಟು ಚೆನ್ನಾಗಿದೆ, ತುಂಬಾ ಲೈಟ್ ಕಲರ್. ಇದು ಬ್ಲೌಸ್ ಪೀಸ್ ಬರುತ್ತೆ ಈ ತರ ಬುಟ್ಟ ಅರಡು ಕಳಲ್ಲ. ಸೊ ನೋಡೋಣ ನಮ್ಮಮ್ಮ ಜಾತ್ರೆಗೆ ಹಾಕೊಂಡಾಗ ಯಾವ ತರ ಕಾಣಿಸುತ್ತೆ ಹೇಳೋಣ, ಇದು ಹೇಳ್ತೀವಿ. ಹಾಗೆ ವೈಟ್ ಕಲರ್ ಬ್ಲೌಸ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಸೈಡ್ ಬಾರ್ಡರ್ ವರ್ಕ್ ಮಾಡಿಸ್ಬಿಟ್ಟು. ಬಟ್ ನಮ್ಮಮ್ಮ ಬೇಡ ಇದರಲ್ಲೇ ಹೋಲಿಸ್ಕೊಳ್ತೀನಿ ಅಂದ್ರು. ಸೊ ಹಾಗಾಗಿ ಈಗ ಕೊಟ್ಬಿಟ್ಟು ಬರ್ತೀನಿ. ಆಕ್ಚುಲಿ ನಾನು 2 ಸೀರೆ ತಗೊಂಡಿದ್ದೀನಿ. ನಾನು ತುಂಬಾ ದಿನದಿಂದ ಎತ್ತಿಟ್ಕೊಂಡಿದ್ದೆ ಇದನ್ನ. ಸೊ ಈ ಸರಿ ಜಾತ್ರೆನ ಹಬ್ಬ ಬಂತು, ಒಂದು ರೀಸನ್ ಬೇಕಲ್ಲ ತಗೊಳಕ್ಕೆ, ಹಾಗಾಗಿ ಜಾತ್ರೆ ಹತ್ರ ಬಂತಲ್ಲ ಅಂತ ಹೇಳಿ 2 ತಗೊಳ್ತಿದ್ದೀನಿ. ತಗೊಳ್ಳೋ. ಸೊ ಇದು ನನಗೆ ಇಷ್ಟ ಆಗಿ ತಗೊಂಡಿದ್ದೆ, ಇದು ನನಗೆ ಸರಿ. ಸ್ಯಾರಿ ಬಾರ್ಡ್ರು ಡಿಫ್ರೆಂಟ್ ಆಗಿದೆ. ಸ್ಯಾರಿ ಮಾಮೂಲಿ ಹೆಂಗಿದೆ ಸ್ಯಾರಿ ಎಲ್ಲ, ಕಲರ್ ಅಷ್ಟೇ, ಡಿಸೈನ್ ಅಷ್ಟೇ, ಕ್ವಾಲಿಟಿನೂ ಅಷ್ಟೇ. ನಾರ್ಮಲ್ ಯಾವ ತರ ಇದೆ ಅದೇ ತರ ಇದೆ. ಬಟ್ ನನಗೆ ಬಾರ್ಡ್ರ್ ತುಂಬಾ ಇಷ್ಟ ಆಯ್ತು. ಈ ಪಿಂಕಿಗೆ ಡಾರ್ಕ್ ಗ್ರೀನ್ ಬಂದಿದೆ. ಸೊ ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ತಗೊಂಡೆ. ಇದಕ್ಕೆ ಈ ತರ ಇದು ಬಂದಿದೆ ಬ್ಲೌಸ್ ಪೀಸ್. ಬಟ್ ನೋಡೋಣ ಯಾವ ತರ ಕೊಡಿಸ್ಬೋದು ಅಂತ. ನಾನು ಏನಕ್ಕೆ ಅಂದ್ರೆ ಈಗ 1-2 ಸರಿ ವೇರ್ ಮಾಡ್ಬಿಟ್ಟು ಒಂದು ಪ್ಯಾಟ್ರನ್ ನೋಡ್ಕೊಂಡಿದ್ದೀನಿ. ಸೊ ಆ ತರ ನನ್ನ ಮಗಳಿಗೆ ಅಥವಾ ನನಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗೆ ಈ ತರ ಬರುತ್ತೆ ಫುಲ್ ಸ್ಯಾರಿ. ಫುಲ್ ಸ್ಯಾರಿ ಈ ತರ ಬರುತ್ತೆ, ಸಕ್ಕತ್ತಾಗಿದೆ. ಡಿಸೈನ್ ಮಾತ್ರ ಬಾರ್ಡರ್ ಡಿಸೈನ್, ಕಲರ್ ಕಾಂಟ್ರಾಸ್ಟ್ ಕಲರ್ ಕೂಡ ತುಂಬಾನೇ ಚೆನ್ನಾಗಿದೆ. ಊಟ ಇಟ್ಕೊಂಡಿದ್ದೀನಿ ಅಂತ. ಸೆರಗು ಈ ತರ ಬರುತ್ತೆ. ನೋಡೋಣ ವೇರ್ ಮಾಡಿದ್ಮೇಲೆ ನಾವು ಯಾವ ತರ ಬ್ಲೌಸ್ ಸ್ಟಿಚ್ ಮಾಡಿಸ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗ್ತದೆ. ನೋಡೋಣ. ಮತ್ತೆ ಇನ್ನೊಂದು ಇದೆ ಕೊಡಲಿ ಮಮ್ಮಿ, ಅಲ್ಲೇ ಇದೀವಿ. ನೆಕ್ಸ್ಟ್ ಆಕ್ಚುಲಿ ಇದಕ್ಕೊಂದು ನಾನು ಬ್ಲೌಸ್ ಹೊಲಿಸ್ಬಿಟ್ಟಿದ್ದೀನಿ. ಸೊ ಅದೇ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೆ ಕಲರ್, ಯಾವ ಕಲರ್ ಬಟರ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕಾಂಟ್ರಾಸ್ಟ್ ಕಲರ್ ಇದು ಬಂದಿದೆ ಬಾರ್ಡರ್. ಸೊ ಹಾಗಾಗಿ 700 rupees. ಸರಿ ಈ ತರ ಬರುತ್ತೆ. ಏನು ಗೊತ್ತಾ, ಓಪನ್ ಮಾಡೋಕ್ಕೆ ಬೇಜಾರಾಗುತ್ತೆ, ಅಷ್ಟು ನೀಟಾಗಿ ಫೋಲ್ಡ್ ಮಾಡಿರ್ತಾರಲ್ಲ ಅಂತ. ಈ ತರ ಬರುತ್ತೆ ಫುಲ್ ಸ್ಯಾರಿ. ಏನಾದ್ರು ನಿಮಗೆ ಬೇಕು ಅಂದ್ರೆ ತರಿಸ್ಕೊಡ್ಬೋದು, ಬಟ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾತ್ರ. ನಮಗೆ ಕಲರ್ ಚೂಸ್ ಮಾಡೋಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ನೀವು ಏನು ವಿಡಿಯೋದಲ್ಲಿ ನೋಡ್ತಾ ಇದ್ರೆ ಅದಕ್ಕಿಂತ ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು. ಒಂದೊಂದ್ಸರಿ ವಿಡಿಯೋಗೆ ಉಲ್ಟಾ ಕಲರ್ ಬರುತ್ತೆ. ಇದು ಬ್ಲೌಸ್ ಬರುತ್ತೆ. ಬಟ್ ನನ್ನ ಹತ್ರ ಒಂದು ಆಲ್ರೆಡಿ ಬ್ಲೌಸ್ ಇದೆ. ಇದು ಈ ತರ ಸೆರೆಗ್ ಬರುತ್ತೆ. ಫುಲ್ ಫೋಲ್ಡ್ ಮಾಡಿ ಸಾಕಂಗೆ ಇದು ಅಜ್ಜಿಯವ್ರಿಗೂ ಚೆನ್ನಾಗಿದೆ, ಇದು ನಮ್ಮ ಏಜವ್ರಿಗೂ ಚೆನ್ನಾಗಿದೆ, ಅಮ್ಮನ ಏಜವ್ರಿಗೂ ಚೆನ್ನಾಗಿರುತ್ತೆ ಈ ತರ ಸ್ಯಾರಿ, ಬಟರ್ ಸಿಲ್ಕ್ ಸ್ಯಾರಿ. ಏನು ನನ್ನ ಮಗನ ಕೆಲಸ ನೋಡಿ, ತುಂಬಾನೇ ಡಾರ್ಕ್ ಇದೆ. ಅದು ದೂರಕ್ಕೆ ವಿಡಿಯೋಗೆ ಸ್ವಲ್ಪ ಲೈಟಾಗಿ ಡಿಮ್ ಆಗಿ ಕಾಣಿಸುತ್ತೆ. ಈ ಪೀಸ್ ಇಲ್ಲ, ಸುಮ್ಮನೆ ನಾನು ತಗೊಂಡಿದ್ದೀನಲ್ಲ ಅಂತ ತೋರಿಸ್ತಿರೋದು, ಅದಿಲ್ಲ. ಓನಾ ಇವತ್ತು ನಾವು ಮನೆಗೆ ಅಂತ ಯಾವ್ದು ಎತ್ತಿಟ್ಕೊಂಡಿದ್ವಿ ಅದು ಫುಲ್ ಓಪನ್ ಮಾಡ್ತಾ ಉಂಟು. ಅಮ್ಮ ಅವ್ರ ಜಾತ್ರೆಗೆ ನಮ್ಮ ತೋಟಕ್ಕೆ ಜನ ಬರ್ತಾರಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ಅದು ಸರಿ ಎತ್ತಿಟ್ಟುಂಟು. ಇದ್ರಲ್ಲೇ ಕಲರ್ ಬರುತ್ತೆ. ಇದ್ರಲ್ಲಿ ಬೇಕಾದ್ರೆ ಕಲರ್ ಸಿಗುತ್ತೆ, ಪೀಸಸ್ ಸಿಗುತ್ತೆ. ಸರಿಗೆ ನೋಡಿ ಈ ತರ ಬರುತ್ತೆ, ಚೆನ್ನಾಗಿದೆ ಆಕ್ಚುಲಿ ಇದು.
ನಮ್ಮ ಸುಮಿತ್ರಾ ಆಂಟಿಗೊಂದು, ರಾಜಮ್ಮ ಅವರಿಗೊಂದು, ಶೋಭಾ ಅವರಿಗೊಂದು, ಶೋಭಾ ಅವರಿಗೆ, ಇದು ನಮ್ಮ ಅಮ್ಮಂಗೆ. ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರು, ಇದೊಂದು ಕಲರು, ಇದರಲ್ಲೇ ಸೇಮ್. ಈಗ ನೋಡಿದ್ರಲ್ಲ ನಮ್ಮಮ್ಮ ವೇರ್ ಮಾಡಿದ್ದು, ಅದರಲ್ಲಿ ಇದು. ಓಕೆ, ನಾಳೆ ಕುಶಾಲನಗರದಲ್ಲಿ ನನ್ನ ಮಗಳಿಗೆ ಕರಾಟೆ ಟೂರ್ನಮೆಂಟ್ ಇದೆ, ಸೊ ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.